ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಶೇಷವಾಗಿರೋ ವಿಷಯದ ಬಗ್ಗೆ ಮಾತಾಡೋಣ. ಹೌದು, ಸಣ್ಣ ಮಕ್ಕಳಿರುವ ಮನೆಗೆ ತಿಂಡಿ ತಿನಿಸುಗಳು ಮತ್ತು ಆಟಿಕೆಗಳನ್ನು ಯಾಕೆ ತೆಗೆದುಕೊಂಡು ಹೋಗಬೇಕು, ಇದರಿಂದ ಯಾವ ಪುಣ್ಯ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸಣ್ಣ ಮಕ್ಕಳನ್ನು ದೇವರ ಸ್ವರೂಪ ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ಸಣ್ಣ ಮಕ್ಕಳಿರುವ ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗದೆ ಮಕ್ಕಳಿಗೆ ಇಷ್ಟವಾಗುವ ತಿಂಡಿ ತಿನಿಸುಗಳು ಅಥವಾ ಆಟಿಕೆಗಳನ್ನು ತೆಗೆದುಕೊಂಡು ಹೋಗೋದು ಒಂದು ಉತ್ತಮ ಸಂಪ್ರದಾಯವಾಗಿದೆ. ಹಿರಿಯರು ಹೇಳೋ ಪ್ರಕಾರ ಮಕ್ಕಳ ಮುಖದಲ್ಲಿ ನಗು ಮೂಡಿಸೋದು ದೊಡ್ಡ ಪುಣ್ಯದ ಕೆಲಸ. ಮಕ್ಕಳಿಗೆ ಪ್ರೀತಿಯಿಂದ ಕೊಡುವ ಒಂದು ಸಣ್ಣ ಉಡುಗೊರೆ ಕೂಡ ಅವರ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ. ಆ ಸಂತೋಷದಿಂದ ನಮಗೆ ದೇವರ ಆಶೀರ್ವಾದವೂ ದೊರೆಯುತ್ತೆ ಎಂದು ನಂಬಿಕೆ ಇದೆ. ಸಣ್ಣ ಮಕ್ಕಳಿಗೆ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ಏನೆಲ್ಲ ಸಿಗುತ್ತೆ? ಮಕ್ಕಳ ಆಶೀರ್ವಾದ ಅಂದರೆ ದೇವರ ಆಶೀರ್ವಾದ ಸಿಗುತ್ತೆ. ಮನೆಯಲ್ಲಿನ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚುತ್ತೆ. ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತೆ. ದೇವರ ಕೃಪೆ ಮತ್ತು ಶುಭ ಫಲಗಳು ಲಭಿಸುತ್ತೆ ಎಂದು ನಂಬಲಾಗಿದೆ. ಮಕ್ಕಳ ಸಂತೋಷದಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಆದರೆ ಉಡುಗೊರೆ ಕೊಡುವಾಗ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮತ್ತು ಪ್ರೀತಿಯಿಂದ ಕೊಡೋದು ಮುಖ್ಯ. ದುಬಾರಿ ವಸ್ತುಗಳೇ ಬೇಕೆಂದೇನಿಲ್ಲ. ಒಂದು ಚಾಕ್ಲೇಟ್, ಹಣ್ಣು, ಬಿಸ್ಕತ್ ಅಥವಾ ಚಿಕ್ಕ ಆಟಿಕೆ ಕೊಟ್ಟರೂ ಸಾಕು. ಮುಖ್ಯವಾದದ್ದು ಅದರಲ್ಲಿರುವ ಪ್ರೀತಿ ಮತ್ತು ಆತ್ಮೀಯತೆ. ಸಣ್ಣ ಮಕ್ಕಳ ನಗು ದೇವರ ನಗು ಇದ್ದಂತೆ. ಆದ್ದರಿಂದ ಸಣ್ಣ ಮಕ್ಕಳಿರುವ ಮನೆಗೆ ಪ್ರೀತಿಯಿಂದ ತಿಂಡಿ ತಿನಿಸುಗಳು ಅಥವಾ ಆಟಿಕೆಗಳನ್ನು ತೆಗೆದುಕೊಂಡು ಹೋಗೋದು ಒಂದು ಉತ್ತಮ ಸಂಪ್ರದಾಯವಾಗಿದ್ದು, ಅದು ಸಂತೋಷ, ಆತ್ಮೀಯತೆ ಮತ್ತು ಪುಣ್ಯವನ್ನು ಹೆಚ್ಚಿಸುತ್ತದೆ ಎಂದು ನಮ್ಮ ಹಿರಿಯರು ಹೇಳ್ತಾರೆ. ಈ ಮಾಹಿತಿ ಇಷ್ಟ ಆಯ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.